ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಚರಣ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಗಾಧ ಅದ್ಭುತ ಕೂಡಲ ಸಂಗಮ ದೇವ ಎಣ್ಣ ಕರಸ್ಥಳಕ್ಕೆ ಬಂದು ಜುಳುಕಾದರಿಯ ಕೂಡಲ ಸಂಗಮ ದೇವ ಎಂದು ಆ ಪರಮಾತ್ಮನನ್ನು ಆ ಬಸವೇಶ್ವರನನ್ನ ಎನ್ನ ಹಾಗೂ ಆ ಗುಡುಕಟ್ಟಿ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ಗುರು ಮಡಿವಾಳೇಶ್ವರನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ 2005 ಹಾಗೂ 6ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿನಿಯರು ಅತ್ಯಂತ ಯಶಸ್ವಿಯಾಗಿ ಅದ್ಭುತವಾಗಿರ್ತಕ್ಕಂತಹ ಒಂದು ಗುರುವಂದನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ಗುಡುಕಟ್ಟಿ ಗ್ರಾಮದ ಹೆಮ್ಮೆ ಅಂತ ಹೇಳ್ಬೋದು. ಇಂಥ ಒಂದು ಕಾರ್ಯಕ್ರಮಕ್ಕೆ ಆ ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ನಮ್ಮ ಗ್ರಾಮದ ಹಿರಿಯರು ಹಾಗೂ ನನ್ನ ಗುರುಗಳಾಗಿರ್ತಕ್ಕಂಥ ಬಿ ಶಿವಸ್ನವರವರು ಹಾಗೂ ಎಲ್ಲ ಗುರುಮಾತರಾಗಿರ್ತಕ್ಕಂತಹ ಬಡಗೇರಿ ಮೇಡಮ್, ಕಂಡೋಜಿ ಮೇಡಮ್ ಹಾಗೂ ವಾಲಿ ಮೇಡಮ್ ಅವರು ಹಾಗೂ ಇನ್ನುಳಿದ ಎಲ್ಲ ಗುರು ವೃಂದಗಳ ಒಂದು ಅವರ ಪಾದಾರ ಕಮಲಗಳಿಗೆ ಅನಂತ ಶರಣಾರ್ಥಿಗಳನ್ನು ನಾನು ಅರ್ಪಣೆಯನ್ನು ಮಾಡುತ್ತಾ ಹಾಗೂ ಈ ಕಾರ್ಯಕ್ರಮದ ಅತ್ಯಂತ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಎಲ್ಲ 2005 ಹಾಗೂ 6ನೇ ಸಾಲಿನ ಎಲ್ಲ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮ ಮಾಡೋದನ್ನು ನೋಡಿದರೆ ಬಹಳಷ್ಟು ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇದೆ. ಅಲ್ಲಿ ಹಾಕಿದ್ರೆ ನೀವು ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಅಂತೇಳಿ ಎಲ್ಲರೂ ಮದುವೆಯಾಗಿ ಮಕ್ಕಳಾಗಿ ಬೇರೆ ಬೇರೆ ಊರುಗಳಲ್ಲಿದ್ದ ಇವತ್ತಿನ ದಿನ ನಾವು ಗುರುಗಳ ಒಂದು ಗುರುವಂದನೆಯನ್ನು ಮಾಡೋಣ ಅನ್ನುವಂಥ ಒಂದು ನೆಪನವಾದಿ ನೀವೆಲ್ಲರೂ ಕೂಡ್ಕೊಂಡು ಆ ಒಂದು ಬಾಲ್ಯದ ದಿನಗಳನ್ನು ಸ್ಮರಣೆ ಮಾಡಿಕೊಂಡು ನಾವು ಹಂಗಿದ್ವಿ, ಆ ಸರ್ ಬಡ್ದಿದ್ರು ಈ ಸರ್ ಬಡ್ದಿದ್ರು ಅವಾಗ ನನಗದು ಓದಾಕ್ ಬಂದಿರ್ಕಿಲ್ಲ ಅನ್ನುವಂಥದ್ದನ್ನೆಲ್ಲ ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ವಿಷಯ ಗುಡುಕಟ್ಟಿ ಗ್ರಾಮದಲ್ಲಿ ಇದು 3ನೇದು. ನಮ್ಮ ಪತ್ತ ಸರ್ ಆಗಲೇ ಹೇಳಿದರೆ ನಾವು ನೋಡಿವ್ರಿ ಬೇರೆ ಬೇರೆ ಊರಾಗ ಒಂದು ಊರಾಗೂ ಇಂಥ ಕಾರ್ಯಕ್ರಮ ಮಾಡಿಲ್ಲ. ಗುಡುಕಟ್ಟಿ ಹುಡುಗರು ಇಂಥ ಕಾರ್ಯಕ್ರಮ ಮಾಡಕ್ಕ ಎತ್ತಿದ ಕೈ ಅವರು ಬಂಡ್ರು ಅಂತ ಹೇಳಿದ್ರು ಅವರು. ನನಗೆ ಬಹಳಷ್ಟು ಖುಷಿ ಅನ್ನಿಸ್ತು ಅವ್ರು ಹೇಳುವಂಥ ಮಾತು ಕೇಳಿ. ಯಾಕಂದ್ರೆ ಯಾವ ಊರಾಗೂ ಕೂಡ ಗುರುಗಳಿಗೆ ಗುರುವಂದನೆಯನ್ನು ಮಾಡಿಲ್ಲ. ಮೊನ್ನೆ ಗುರುವಾರನೂ ಕೂಡ ಗುರು ಪೌರ್ಣಿಮೆ ಅಂತ ಭಾಳಷ್ಟು ಎಲ್ಲ ಒಂದು ರಾಜ್ಯ ದೇಶದ ಕಡೆ ಕೂಡ ಗುರು ಪೌರ್ಣಿಮೆಯನ್ನು ಮಾಡಿ ಆ ಗುರುಗಳಿಗೆ ಏನಾದರೂ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ, ಗುರುಗಳ ಒಂದು ಕೃಪಾಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಬಾಳಿನ ಬವಣೆಯ ದುಃಖಗಳನ್ನು ಕಡಿಮೆ ಮಾಡಿಕೊಳ್ಳೋಣ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಗುರುಗಳಿಗೂ ಕೂಡ ಒಂದು ಅವರೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ರಿ. ಅದೇ ರೀತಿಯಾಗಿ ಇವತ್ತಿನ ಆ ಒಂದು ಸೇವೆಯನ್ನು ತಾವು ಕೂಡ ಆ ಗುರುಗಳ ಒಂದು ಪಾದ ಕಮಲಗಳಿಗೆ ನಿಮ್ಮನ್ನು ನೀವು ಅರ್ಪಿಸಿಕೊಂಡು ತಲೆಬಾಗಿ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಬಾಳಿನ ಒಂದು ಬರ್ತಕ್ಕಂತಹ ಆ ನೋವು ನಲಿವುಗಳನ್ನು ಗುರುವೇ ನೀನೇ ಪಾರ ಮಾಡು, ಹೊರ ಮುನಿದರು ಗುರು ಕಾಯೋಣ ಅನ್ನುವಂಥ ರೀತಿ ಒಳಗೆ ಆ ಗುರುಗಳ ಪಾದಗಳಿಗೆ ಎಲ್ಲರೂ ಬಿದ್ದು ಆ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಿ. ಅದಕ್ಕೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರುವಾರಿಯಿಂದ ಹೊತ್ತುಕೊಳ್ತಕ್ಕಂಥ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಜೊತೆಗೆ ಆ ಹೂವಿನ ಕೂಡ ದಾರನೂ ಸೇರುವಂತೆ ನಾನು ಕೂಡ ವೇದಿಕೆಗೆ ಕರೆದ್ರಿ. ನಾನು ತಮಗೆ ಯಾರಿಗೂ ಕಲಿಸಿಲ್ಲ, ಆದರೆ ಕೆಲವೊಬ್ಬರಿಗೆ ಸುಮಂಗಲ ಆಕೆ ಬರ್ತಿದ್ಲು, ಕೆಲವೊಬ್ಬರಿಗೆ ಕಲಿಸಿರ್ಬೋದು ನಾನು. ಅದಕ್ಕಾಗಿ ಆ ವರ್ಣ ಮಾತ್ರ ಕಲಿಸಿದಾತನೇ ಗುರು ಅಂತಕ್ಕಂಥವ್ರು. ಅದಕ್ಕೆ ಅಂಥ ಒಂದು ಕೆಲವೊಂದು ಅಕ್ಷರಗಳನ್ನು ಕೂಡ ಕಲಿತಿದ್ರು ಕೂಡ ಆ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿಕೊಂಡು ಇವತ್ತು ನಾವು ಹುಡುಗರಿಗೆ ಕೇಳಿದಾಗ ಏನಕ್ಕಿ ನಾ ಇಂಜಿನಿಯರ್ ಹಾಕೇನೆ, ಏನಕ್ಕಿ ಡಾಕ್ಟರ್ ಹಾಕೇನೆ ಅಂದ್ರೆ ಹಣವನ್ನು ಗಳಿಸೋದು ಭಾಳ ಅದರಾಗನ ಐತೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವ್ರು ಹೇಳ್ತಾರೆ. ಆದರೆ ಹಣವನ್ನು ಗಳಿಸೋದಕ್ಕಾಗಿ ಶಿಕ್ಷಣವಲ್ಲ, ಉತ್ತಮ ಒಂದು ಸಂಸ್ಕಾರವನ್ನು ಹೊಂದೋದಕ್ಕಾಗಿ ಶಿಕ್ಷಣ, ಒಳ್ಳೆಯ ರೀತಿಯಾಗಿ ಬದುಕೋದಕ್ಕಾಗಿ ಶಿಕ್ಷಣ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಇಲ್ಲಿ ಎಲ್ಲ ಬಂದವರೆಲ್ಲ ಯಾರು ನೌಕರಿ ಹತ್ತಿದವರು ಭಾಳ ಮಂದಿ ಇಲ್ಲ. ಆದ್ರೆ ನೌಕರಿ ಹತ್ತೋದಕ್ಕಾಗಿ ಶಿಕ್ಷಣ ಅಲ್ಲ, ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕುವಂಥದ್ದನ್ನು ಕಲಿಸೋದೇ ಆ ಶಿಕ್ಷಣದ ಗುರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳುವಂಥದ್ದು. ಜೊತೆಗೆ ಈಗ ಒಂದು ದೃಷ್ಟಾಂತವನ್ನು ಹೇಳ್ಬೇಕಂತಂದ್ರೆ ಒಂದು ಶಾಲೆ ಒಳಗೆ ಒಬ್ಬರು ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಇರ್ತಾರೆ. ಆ ಶಿಕ್ಷಕರನ್ನ ನೋಡಿ ಆ ಮುಂದೆ ಕುಂತಂಥ ಮಗುವಿಗೆ ನಾನು ಶಿಕ್ಷಕ ಆಗಬೇಕು ಅಂತಕ್ಕಂಥದ್ದು ಮನಸ್ಸಿನೊಳಗೆ ಮೂಡ್ತೈತಿ. ಅಷ್ಟು ಅನ್ಕೊಡ್ದ ಹೆಡ್ ಮಾಸ್ಟರ್ ಅಲ್ಲಿ ಒಳಗೆ ಬರ್ತಾರೆ. ಅವ್ರ ಶಿಕ್ಷಕರನ್ನ ಹೆಡ್ ಮಾಸ್ಟ್ರಿಗೆ ನಮಸ್ಕಾರ ಮಾಡ್ತಾರೆ. ಓಹೋ, ನಾನು ಶಿಕ್ಷಕಕ್ಕಿಂತ ಹೆಡ್ ಮಾಸ್ಟರ್ ಹುದ್ದೆನ ಹೆಚ್ಚಿಂದು, ಅದಕ್ಕೆ ಹೆಡ್ ಮಾಸ್ಟರ್ ಆಗ್ಬೇಕು ನಾ ಇನ್ನ ಅಂತ ನಾವು ಅಷ್ಟು ಅನ್ಕೊಡ್ದ CRP ಸರ್ ಬರ್ತಾರೆ. ಇಬ್ಬರು ಸೇರಿ ನಮಸ್ಕಾರ ಮಾಡಕ್ಕೆ ಹೋಗ್ತಾರೆ. ಓಹೋ, ಇವ್ರಿಬ್ಬರಿಗಿಂತ ನಾವು CRP ಸರ್ ಹೆಚ್ಚಿನ ಅವ್ರ, ಅದಕ್ಕೆ CRP ಆಗ್ಬೇಕು ನಾ ಇನ್ನ ಅಷ್ಟು ಅನ್ಕೊಡ್ದ BRP ಸರ್ ಬರ್ತಾರೆ, ನಮ್ಮ ಮಾಧು ಸರ್ ಹಂಗೆ. ಅಷ್ಟು ಅನ್ಕೊಡ್ದ ಇವರು ಸರು CRP ಹೆಡ್ ಮಾಸ್ಟರ್ ಎಲ್ಲರೂ ಕೂಡ ಅವ್ರನ್ನ ಆಮಂತ್ರಣ ಮಾಡ್ಬೇಕು ಹೋಗ್ತಾರೆ. ಹಂಗಾರೆ ನಾ BRP ಆಗ್ಬೇಕು. ಅಷ್ಟು ಅನ್ಕೊಡ್ದ BO ಸರ್ ಬರ್ತಾರೆ.
ಬಿ ಒ ಸರ್ ಬರ್ಬೋದು, ಅಷ್ಟರು ಕೂಡ ಅವ್ರನ್ನ ನಮಸ್ಕಾರ ಮಾಡಿ ಆಮಂತ್ರಣ ಮಾಡ್ಕೊಳ್ತಾರೆ. ಅಷ್ಟು ಅನ್ಕೊಡ್ದು ಡಿ ಡಿ ಪಿ ಸರ್ ಬರ್ತಾರೆ. ಅಷ್ಟು ಅನ್ಕೊಡೋದು ಇವರೆಲ್ಲರೂ ಹೋಗ್ತಾರೆ, ಓ ನಾನು ಡಿ ಡಿ ಪಿ ಆಗ್ಬೇಕೇನ ಅಂತ ಆ ಹುಡುಗ ಅನ್ಕೊತೈತಿ, ಅದಕ್ಕಿಂತ ಹೆಚ್ಚಿಂದಲ್ಲ ಅಂತೇಳಿ. ಅಷ್ಟು ಅನ್ಕೊಡೋದು ಕಮಿಷನರ್ ಸರ್ ಬರ್ತಾರೆ. ಅಷ್ಟೂರು ಸೇರಿದ್ರು ಎಲ್ಲರೂ ಹೋಗಿ ಅವ್ರು ಇನ್ವೈಟ್ ಮಾಡಿ ನಮಸ್ಕಾರ ಮಾಡಿ ಕರ್ಕೊಂಡ್ಬರ್ತಾರೆ, ಓ ನಾ ಕಮಿಷನರ್ ಆಗ್ಬೇಕು ಅದು ಹೆಚ್ಚಿಂದು. ಅಷ್ಟು ಅನ್ಕೊಡೋದು ಶಿಕ್ಷಣ ಮಂತ್ರಿಗಳು ಬರ್ತಾರೆ. ಬರ್ಬಾರ್ದ್ರೆ ಇವರೆಲ್ಲರೂ ಕಮಿಷನರು, ಡಿ ಡಿ ಪಿ ಸರು, ಬಿ ಒ ಸರ್ ಎಲ್ಲರೂ ಹೋಗಿ ನಮಸ್ಕಾರ ಮಾಡಿ ಅವ್ರು ಕರ್ಕೊಂಡ್ಬರ್ತಾರೆ. ನಾ ಶಿಕ್ಷಣ ಮಂತ್ರಿ ಆಗಬೇಕು ಆದ್ರೆ ಅಂತ ಹುಡುಗನ ತಲೆ ಒಳಗೆ. ಅಷ್ಟು ಅನ್ಕೊಡೋದು ಶಿಕ್ಷಣ ಮಂತ್ರಿಗಳು ಹಂಗೆ ಊರಾಗ ಬರಲಿಲ್ಲ ಅಂದ್ರೆ ಎಲ್ಲರೂ ಕರ್ಕೊಂಡು ಒಂದು ಸಂಧಿ ಒಳಗೆ ಹೋಗ್ತಾರ. ಆ ಸಂಧಿ ಒಳಗೆ ಹೋದಾಗ ಅಲ್ಲಿ ವಯೋವೃದ್ಧರಾಗಿರ್ತಕ್ಕಂತಹ ಒಬ್ಬರು ವ್ಯಕ್ತಿಗಳು ಮಲಗಿಕೊಂಡಿರ್ತಾರೆ. ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಶಿಕ್ಷಣ ಮಂತ್ರಿಗಳು. ಈ ಹುಡುಗನ ಹಿಂದಿಂದ ಹೋಗಿರ್ತಾನೆ. ಅವಾಗ ಅವರೆಲ್ಲ ಕಮಿಷನರ್ ಸರು, ಡಿ ಡಿ ಪಿ ಸರು, ಬಿ ಒ ಸರು ಯಾರು ಅವ್ರು ಅಂತ ಹೇಳ್ತಾರೆ. ಇಲ್ಲ, ಇವ್ರು ನಮಗೆ ಕಲಿಸಿದ ಕನ್ನಡ ಶಾಲೆ ಗುರುಗಳು ಅಂತ ಹೇಳ್ತಾರೆ. ಇವ್ರು ನಮಗೆ ಕಲಿಸಿದ ಕನ್ನಡ ಶಾಲೆ ಗುರುಗಳು ಇವರು ಅಂತೇಳಿ. ಅವಾಗ ಹುಡುಗ ಓಹೋ, ಈ ಕನ್ನಡ ಶಾಲೆ ಗುರುಗಳು ಎಲ್ಲರಿಗೂ ಇವರ ಕಾರಣೀಕರ್ತರು, ಇವರು ಅನ್ನೋದೇ ಒಂದು ಫ್ಯಾಕ್ಟ್ರಿ ಇದ್ದಂಗ ಅಂತ ತಿಳ್ಕೊಂಡು ಕಾಸ ಅಂದ. ಇದ್ರ ಉದ್ದೇಶ ಏನಂತಂದ್ರೆ ಶಿಕ್ಷಣದ ಒಂದು ಗುಣಮಟ್ಟ ಪ್ರಾಥಮಿಕ ಶಾಲೆಯೊಳಗೆ ನನ್ನ ಅಡಿಗೈತಿ. ಆ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಶಾಲೆ ಇವು ಏನಂತಂದ್ರೆ ಒಂದು ಅಡಿಗಲ್ಲು ಹಂತ ಕಲಿಸತಕ್ಕಂತಹ ಈ ನನ್ನೆಲ್ಲ ಪೂಜ್ಯ ಗುರುಗಳನ್ನ, ನನ್ನ ಪೂಜ್ಯ ಗುರುಗಳು ಕೂಡ ಅವರೆಲ್ಲರನ್ನ ಇವತ್ತಿಂದ ಈ ಗ್ರಾಮದಲ್ಲಿ ಅವರೆಲ್ಲರನ್ನ ಕರೆಯಿಸಿ ಈ ಗ್ರಾಮದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ಬರೀ ಮಾತ್ರ ಇಲ್ಲಿ ಸೀಮಿತ ಆಗದೆ ಈ ಗ್ರಾಮದ ಒಂದು ಹೆಮ್ಮೆಯನ್ನು ಕೂಡ ಆ ನಾಡಿನ ಉದ್ದಗಲಕ್ಕೂ ಕೂಡ ಕೊಂಡೊಯ್ದಿದ್ದೀರಿ. ಆ ದೇವರು, ಆ ಗುರು ನಿಮಗೆ ಆಯಸ್ಸು, ಆರೋಗ್ಯ, ಸೌಭಾಗ್ಯವನ್ನು ಕೊಟ್ಟು ಸದಾಕಾಲ ಕಾಪಾಡಿ ಆ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ಜೊತೆಗೆ ಗುರುಗಳೆಲ್ಲ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಹಾಗೂ ಎಲ್ಲರಿಗೂ ಕೂಡ ಬಂದಿರತಕ್ಕಂತಹ ಎಲ್ಲ ಗ್ರಾಮದ ಗುರು ಹಿರಿಯರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ.